ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸಜೀವ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಈ ಹಿಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ತ್ವಚೆಯ ಆರೈಕೆಯ ಬಗ್ಗೆ ಮಾತನಾಡಿದ್ವಿ. ಆ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಮ್ಮ ಹಲವಾರು ಮಹಿಳೆಯರು ಚಳಿಗಾಲದಲ್ಲಿ ಕೇಶದ ಆರೈಕೆಯ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ರಿ. ನಿಮಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ನಮ್ಮ ತ್ವಚೆಯ ಹಾಗೆ ಕೇಶವೂ ಕೂಡ ಒಣಗುತ್ತೆ. ಇದಕ್ಕೆ ಕಾರಣ ಹವೆಯಲ್ಲಿ ತೇವಾಂಶ ಕಡಿಮೆ ಇರೋದ್ರಿಂದ ಗಾಳಿ ಒಣಗಿರುತ್ತೆ, ನಮ್ಮ ನೆತ್ತಿಯಿಂದ ತೇವಾಂಶವನ್ನು ಹೀರ್ಕೊಂಡು ಹೋಗುತ್ತೆ. ಇದರಿಂದಾಗಿ ತಲೆ ಹೊಟ್ಟು ಡ್ಯಾಂಡ್ರಫ್ ಶುರುವಾಗುತ್ತೆ, ಕೂದಲು ಉದುರುವಿಕೆ ಕೂಡ ಪ್ರಾರಂಭವಾಗುತ್ತೆ. ಮತ್ತು ಚಳಿಗಾಲದಲ್ಲಿ ದಾಹ ಕಡಿಮೆ ಇರೋದ್ರಿಂದ ನಾವು ನೀರನ್ನು ಕುಡಿಯೋದು ಕೂಡ ಕಡಿಮೆ ಮಾಡಿಬಿಡ್ತೀವಿ. ಹಾಗಾಗಿ ನಮ್ಮ ದೇಹದಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ಕೂದಲು ಕೂಡ ಒಣಗುತ್ತೆ ಮತ್ತು ಕವಲು ಒಡೆದು ಅದರ ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗೆ ಹಲವರಿಗೆ ಚಳಿಗಾಲದಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ತುಂಬ ಹೊತ್ತು ತಲೆ ಸ್ನಾನ ಮಾಡುವಂತಹ ಅಭ್ಯಾಸ ಇರುತ್ತೆ. ಇದರಿಂದಾಗಿ ನಮ್ಮ ತಲೆಯಲ್ಲಿ, ನಮ್ಮ ಕೂದಲಿನಲ್ಲಿ ಇರುವಂತಹ ನೈಸರ್ಗಿಕ ಎಣ್ಣೆಯನ್ನು ಬಿಸಿನೀರು ತೊಡೆದು ಹಾಕುತ್ತೆ. ಇದರಿಂದ ಕೂದಲು ಒಣಗುತ್ತೆ ಮತ್ತು ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಈ ಎಲ್ಲ ತೊಂದರೆಗಳಿಂದ ಹೊರಬರೋದಕ್ಕೆ, ನಮ್ಮ ಕೇಶವನ್ನು ರಕ್ಷಿಸ್ಕೊಳ್ಳೋದಕ್ಕೆ ನಾನು ಅನುಸರಿಸುವಂತಹ ಬಹಳ ಸರಳವಾದ ವಿಧಾನವನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ. ಚಳಿಗಾಲದಲ್ಲಿ ನಾನು ತಾಜಾ ಆಲೋವೆರಾ ಲೋಳೆಯನ್ನು ಕೂದಲ ಆರೈಕೆಗೆ ಬಳಸುವ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ. ಚಳಿಗಾಲದಲ್ಲಿ ಕೂದಲು ಒಣಗುತ್ತೆ, ಡ್ಯಾಂಡ್ರಫ್ ತಲೆ ಹೊಟ್ಟು ಹೆಚ್ಚಾಗತ್ತೆ, ಕವಲು ಕೂಡ ಒಡೆಯುತ್ತೆ. ಈ ಎಲ್ಲ ತೊಂದರೆಗಳಿಗೆ ಪರಿಣಾಮಕಾರಿ ಪರಿಹಾರ ಆಲೋವೆರಾ. ಚಳಿಯಲ್ಲಿ ಕೂದಲು ತೇವಾಂಶ ಕಳೆದುಕೊಳ್ಳುತ್ತೆ. ಆಲೋವೆರಾದಲ್ಲಿ ಇರುವಂತಹ ನೈಸರ್ಗಿಕ ಜೆಲ್ ಕೂದಲಿಗೆ ಡೀಪ್ ಹೈಡ್ರೇಷನ್, ಆಳವಾದ ಜಲ ಸಂಚಯನ ಕೊಟ್ಟು ಕೂದಲನ್ನು ಮೃದುವಾಗಿಸುತ್ತೆ. ಡ್ಯಾಂಡ್ರಫ್ ತಲೆ ಹೊಟ್ಟು ಕಡಿಮೆ ಮಾಡುತ್ತೆ. ಆಲೋವೆರಾಗೆ ಆಂಟೈ ಫಂಗಲ್ ಮತ್ತು ಆಂಟೈ ಇನ್ಫ್ಲಮೇಟರಿ ಗುಣಗಳಿರೋದ್ರಿಂದ ಇದನ್ನು ತಲೆ ಚರ್ಮಕ್ಕೆ ಹಚ್ಚಿದ್ರೆ ಚಳಿಯಿಂದ ಆಗುವ ಡ್ರೈ ಡ್ಯಾಂಡ್ರಫ್ ಬಹಳ ಮಟ್ಟಿಗೆ ಕಡಿಮೆ ಆಗುತ್ತೆ. ಬ್ರೇಕೇಜ್, ಕೂದಲು ಕವಲೊಡೆಯುವುದು, ಅದನ್ನು ನಿಯಂತ್ರಿಸುತ್ತೆ. ಆಲೋವೆರಾದ ಜೆಲ್ ಕೂದಲಿನ ಮೇಲೆ ರಕ್ಷಣಾತ್ಮಕ ಪದರವನ್ನು ನಿರ್ಮಿಸಿ ಒಣಗುವಿಕೆಯನ್ನು ಕಡಿಮೆ ಮಾಡಿ ಕೂದಲು ಒಡೆಯುವಿಕೆಯನ್ನು ತಡೆಯುತ್ತೆ. ತಲೆ ಚರ್ಮಕ್ಕೆ ತೇವಾಂಶವನ್ನು ನೀಡುತ್ತೆ. ಚಳಿಯಲ್ಲಿ ಒಣನೆತ್ತಿಯ ತುರಿಕೆ ಸಮಸ್ಯೆಗಳು ಬರುತ್ತವೆ. ಆಲೋವೆರಾ ತಲೆಯ ಚರ್ಮವನ್ನು ತಂಪಾಗಿಸಿ ಹಿತವಾದ ಪರಿಣಾಮವನ್ನು ನೀಡುತ್ತೆ. ಕೂದಲಿಗೆ ಸಹಜ ಹೊಳಪನ್ನು ಹೆಚ್ಚಿಸುತ್ತೆ. ಆಲೋವೆರಾ ಬಳಸಿದ್ರೆ ಕೂದಲು ಮಂದತನ ಕಳೆದು ನೈಸರ್ಗಿಕ ಹೊಳಪು ಮತ್ತು ನಯವಾದ ವಿನ್ಯಾಸ ಬರುತ್ತೆ. ಶುದ್ಧ ಆಲೋವೆರಾ ಜೆಲ್ ತಲೆ ಚರ್ಮಕ್ಕೆ ಮತ್ತು ಕೂದಲು ಬಹಳ ಮುಖ್ಯ. ಅದನ್ನು ಮಸಾಜ್ ಮಾಡಿ 3 ರಿಂದ 4 ಗಂಟೆವರೆಗೂ ಬಿಟ್ಟು, ಸಂಪೂರ್ಣವಾಗಿ ಒಣಗುವವರೆಗೆ ಬಿಟ್ಟು, ನಂತರ ಸುಲಭವಾದ ಮೈಲ್ಡ್ ಶ್ಯಾಂಪೂಯಿಂದ ತೊಳೆದ್ಬಿಡಿ. ಉತ್ತಮ ಫಲಿತಾಂಶಕ್ಕಾಗಿ ವಾರಕ್ಕೆ 1 ಸಲ ಬಳಸಿದ್ರೆ ಬಹಳ ಒಳ್ಳೆಯದು. ಈ ರೀತಿಯಾಗಿ ತಾಜಾ ಆಲೋವೆರಾ ಲೋಳೆಯನ್ನು ಸಂಪೂರ್ಣವಾಗಿ ತಲೆಗೆ ಹಚ್ಚಿದ ನಂತರ 3 ರಿಂದ 4 ಗಂಟೆಗಳವರೆಗೆ ಹಾಗೆ ಬಿಟ್ಟು ನಂತರ ಇದನ್ನು ಬೆಚ್ಚಗಿನ ನೀರಿನಿಂದ ತೊಳ್ಕೊಳ್ತೀನಿ. ಚಳಿಗಾಲದಲ್ಲಿ ನಾನು ವಾರಕ್ಕೆ 1 ಸಲ ತಲೆ ಸ್ನಾನ ಮಾಡುವ ಅಭ್ಯಾಸ ಇಟ್ಕೊಂಡಿರೋದ್ರಿಂದ ಅಕಸ್ಮಾತ್ ಹೊರಾಂಗಣ ಶೂಟಿಂಗ್ ಬಿದ್ದರೆ ಅಥವಾ ಧೂಳಿರುವಂತಹ ಪರಿಸ್ಥಿತಿ ಇದ್ದಾಗ ಮಾತ್ರ ಅವಶ್ಯಕತೆಗೆ ತಕ್ಕ ಹಾಗೆ 2 ಸಲನೋ 3 ಸಲನೋ ತಲೆ ತೊಳ್ಕೊಳ್ಬೇಕಾಗಿ ಬರಬಹುದು. ಆದರೆ ಸಾಮಾನ್ಯವಾಗಿ ನಾನು ಚಳಿಗಾಲದಲ್ಲಿ ವಾರಕ್ಕೆ 1 ಸಲ ತಲೆ ಸ್ನಾನ ಮಾಡುವ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಹಾಗಾಗಿ 1 ವಾರ ಈ ತಾಜಾ ಆಲೋವೆರಾ ಲೋಳೆಯನ್ನು ಹಚ್ಚಿದ್ರೆ ಮುಂದಿನ ವಾರ ಬೆಚ್ಚಗಿನ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಸಂಪೂರ್ಣವಾಗಿ ಮಸಾಜ್ ಮಾಡಿ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳುವ ಅಭ್ಯಾಸ ನನಗೆ. ಹಾಗೆ ನಾನು ಯಾವುದೇ ಶಾಂಪೂ ಬಳಸುವಂಥ ಅಭ್ಯಾಸವನ್ನು ಇಟ್ಕೊಂಡಿಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಶಿಕಾಕಾಯಿ ಪುಡಿಯಿಂದನೇ ನನ್ನ ಕೂದಲನ್ನು ತೊಳೆಯುವಂತಹ ಅಭ್ಯಾಸ ನನಗಿದೆ. ಶಾಂಪೂನೇ ಅಭ್ಯಾಸ ಇರೋವಂಥವರು ತುಂಬ ಸ್ಟ್ರಾಂಗ್ ಆಗಿರೋ ಶಾಂಪು ಬಳಸೋದಕ್ಕಿಂತ ಮೈಲ್ಡ್ ಆಗಿರೋ ಶಾಂಪು ಯಾವುದನ್ನಾದರೂ ಬಳಸಿ. ನನಗಂತೂ ಶಿಕಾಕಾಯಿ ಪುಡಿನೇ ಅಭ್ಯಾಸ ಆಗಿದೆ. ಮತ್ತು ಚಳಿಗಾಲದಲ್ಲಿ ದಯವಿಟ್ಟು ನಿಮಗೆ ದಾಹ ಆಗದೇ ಇದ್ರೂ ಚಿಂತೆ ಇಲ್ಲ, ನೀರನ್ನು ಹೆಚ್ಚಾಗಿ ಕುಡಿಯುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಇದರಿಂದ ನಿಮ್ಮ ದೇಹದಲ್ಲಿರುವಂತಹ ತೇವಾಂಶನ ನೀವು ಕಳ್ಕೊಳ್ಳೋದಿಲ್ಲ.
ಮತ್ತು ಇನ್ನೊಂದು ಪ್ರಶ್ನೆ ಯಾರೋ ಕೇಳಿದರು ನನಗೆ ನಮ್ಮ ಕಳೆದ ಸಂಚಿಕೆಯಲ್ಲಿ, ನೀವು ಕೂದಲಿಗೆ ಯಾವ ಬಣ್ಣನ ಬಳಸ್ತೀರಾ ಅಂತ. ಮೇಡಮ್, ನಾನು ಇದುವರೆಗೂ ಕೂದಲಿಗೆ ಬಣ್ಣ ಹಚ್ಚುವಂತಹ ಪರಿಸ್ಥಿತಿ ಬಂದಿಲ್ಲ. ನನಗಿವಾಗ 50 ವರ್ಷ. ಬಂದ ಮೇಲೆ ಏನು ಮಾಡಬೇಕು ಅಂತ ನೋಡೋಣ. ಈಗ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕಂದರೆ ಯಾವುದು ಬಳಸ್ತಾ ಇಲ್ಲ. ಅಷ್ಟು ಬಿಳಿ ಕೂದಲು ಕೂಡ ನನಗಿನ್ನೂ ಬಂದಿಲ್ಲ. ಅದು ಹೆರಿಡಿಟ್ರಿನೋ ಅದು ಏನೋ ನನಗೆ ಗೊತ್ತಿಲ್ಲ, ಅಥವಾ ಯಾವುದೋ ಕೆಮಿಕಲ್ಸ್ನ ನನ್ನ ಕೂದಲಿಗೆ ಇಷ್ಟು ವರ್ಷ ನಾನು ಹಾಕದೇ ಇರೋದ್ರಿಂದ ಅದು ಇರಬಹುದೇನೋ, ನನಗೆ ಗೊತ್ತಿಲ್ಲ. ಈ ಮುಂಚಿತವಾಗಿ ನಾನು ಹೇಳಿದ ಹಾಗೆ ನಾನು ಚರ್ಮದ ಅಥವಾ ಕೂದಲಿನ ತಜ್ಞೆಯೂ ಅಲ್ಲ, ವೈದ್ಯಳೂ ಅಲ್ಲ. ನನ್ನ ತಾಯಿ ಮತ್ತು ನನ್ನ ಚಿಕ್ಕಮ್ಮ ನನಗೆ ಚಿಕ್ಕ ವಯಸ್ಸಿಂದ ಯಾವ ಅಭ್ಯಾಸಗಳನ್ನು ರೂಢಿ ಮಾಡಿಸಿದ್ರೋ ಅವನ್ನಷ್ಟೇ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಬರ್ತಾಯಿದ್ದೀನಿ. ಇವೆಲ್ಲವೂ ಉಪಯುಕ್ತವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಹೊಸ ಅಭ್ಯಾಸವನ್ನು ಆಹಾರದಲ್ಲಾಗಬಹುದು, ಅಥವಾ ಯಾಕಂತಂದರೆ ಈ ಮಧ್ಯ ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಎಲ್ಲರೂ ತುಂಬ ಜನ ಅವರ ಒಂದು ಅನುಭವಗಳನ್ನು, ಅವರವರ ಅಭ್ಯಾಸಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಆದರೆ ನೀವು ನಿಮ್ಮ ವೈದ್ಯರಿಂದ ಸಲಹೆ ತಗೊಂಡು ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಹಾಗೆ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ಕೇಳುವಂತಹ ಮಾಹಿತಿಗೆ ಅಥವಾ ನೀವು ಕೇಳುವಂತಹ ಆಸಕ್ತಿಯ ಮೇರೆಗೆ ನಾನು ವಿಡಿಯೋಗಳನ್ನು ಮಾಡ್ತೀನಿ, ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಿಮ್ಮೆಲ್ಲರ ಈ ವಿಶ್ವಾಸಕ್ಕೆ, ಬೆಂಬಲಕ್ಕೆ ಅನಂತ ವಂದನೆಗಳು.